जिल्हा प्रभारी मंत्री सतीश जारकीहोळी यांनी जांबोटी येथील कुसुमळी पुलाची पाहणी केली। खानापूरचे आमदार विठ्ठल हलगेकर, माजी आमदार अंजली निंबाळकर, जिल्हाधिकारी मोहम्मद रोशन, जिल्हा पंचायतीचे मुख्य कार्यकारी अधिकारी राहुल शिंदे, जिल्हा पोलीस अधीक्षक डॉक्टर भीमाशंकर गोळेल व इतर अधिकारी यावेळी उपस्थित होते। जिल्हा प्रभारी मंत्री व जिल्हाधिकारी खानापूर तालुक्यातील पूरग्रस्त भागाला दिलेल्या भेटीची तपशील। मलप्रभा नदीच्या काठावरील हिरेहट्टीहोळी गावातील लोकांनी मंत्र्यांची भेट घेऊन संपूर्ण गाव जलमय होणार असल्याने तातडीने पर्यायी व्यवस्था करण्याची विनंती केली। दरवर्षी पावसाळ्यात हिरेहट्टीहोळीला पूर येत असल्याने वैद्यकीय सुविधा, शिक्षण व इतर पायाभूत सुविधा ग्रामस्थांना उपलब्ध नाहीत, त्यामुळे यावर कायमस्वरूपी तोडगा काढण्याची मागणी मंत्र्यांच्याकडे केली। यावेळी पालकमंत्री जारकीहोळी म्हणाले, याची तपासणी करून योग्य ती कारवाई करण्याच्या सूचना त्यांनी अधिकाऱ्यांना दिल्या। तसेच महामार्गाचे काम पावसाळ्यानंतर खबरदारीचा उपाय म्हणून खानापूर तालुक्यातील अनेक पूल अवजड वाहनांसाठी बंद करण्यात आले आहेत। खानापूर ते गोवा हद्दीपर्यंत राष्ट्रीय महामार्ग दुरुस्ती आणि पुलांच्या उभारणीसाठी निविदा मागवण्यात आल्या आहेत। पावसाळा संपल्यानंतर पुलांचे काम हाती घेण्यास सांगण्यात येईल असे जारकीहोळी यांनी सांगितले। यावेळी आमदार विठ्ठल हलगेकर, जिल्हाधिकारी मोहम्मद रोशन, जिल्हा पंचायत मुख्य कार्यकारी अधिकारी राहुल शिंदे, जिल्हा पोलीस प्रमुख डॉक्टर भीमाशंकर गोळेल यांच्यासह विविध खात्यांचे अधिकारीही उपस्थित होते। ಅಪಾಯ ಆಗಬಹುದಂತ ನಮ್ಮ ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಿದ್ದಾರೆ। ಅದು ಈಗಲೇ ಟೆಂಡರ್ ಆಗಿದ್ದಾರೆ। ನ್ಯಾಷನಲ್ ಹೈವೇದಲ್ಲಿ ನಮ್ಮ ಗೋವಾ ಬಾರ್ಡರ್ ವರೆಗೆ ಕಾರ್ಪೆಟ್ ಪ್ಲಸ್ ಬ್ರಿಡ್ಜ್, ಮಳೆಗಾಲ ನಂತರ ಅದನ್ನ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡ್ತಾರೆ। ಖಾನಾಪುರ ತಾಲೂಕಿನಲ್ಲಿ ಕಾಡಂಚಿನ ಹಳ್ಳಿಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ। ಅದು ಸಮಸ್ಯೆ ಇದೆ, ಫಾರೆಸ್ಟ್ ಸಮಸ್ಯೆ ಇದೆ। ಹೊಸ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರ ಕಾನೂನು ಪ್ರಕಾರ। ಸೊ ಈಗ ಜನರು ಬಹಳ ನೂರಾರು ವರ್ಷದಿಂದ ವಾಸವಾಗಿದ್ದಾರೆ। ಮೊನ್ನೆ ಒಂದು ಸಭೆ ಮಾಡಿದ್ವಿ ಈಗ ಅರಣ್ಯ ಸಚಿವರು ಬೆಂಗಳೂರಲ್ಲಿ। ಇದು ಸರ್ ಬೆಳಗಾವಿ ಕರೆಸಿ ಬಗ್ಗೆ ಚರ್ಚೆ ಮಾಡ್ತೀವಿ। ಅವ್ರಿಗೆ ಇಲ್ಲ ಫೆಸಿಲಿಟಿ ಕೊಡ್ಬೇಕು, ಒಂದು ಇಲ್ಲ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು। ಒಂದು 15 ಲಿಸ್ಟ್ ಮಾಡಿದಾರೆ, 15 ಹೆಚ್ಚು ಕಮ್ಮಿ ಲಿಸ್ಟ್ ಇದೆ। ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಒಂದು, ಇಲ್ಲ ಅವ್ರನ್ನ ಮಾಡಬೇಕು, 2 ಆಪ್ಷನ್। ಅವ್ರನ್ನ ಸೂಕ್ತ ಚಿಕಿತ್ಸೆ ಸಿಗದ ಕಾರಣಕ್ಕಾಗಿ 4 ಕಿಲೋಮೀಟರ್ ಹೊತ್ತು ಬ್ರೇನ್ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು DC ಅವರು ಹೇಳ್ತಾವ್ರು। ಒಂದು ವಾರ ಅವ್ರಿಗೆ ಚಿಕಿತ್ಸೆ ಕೊಟ್ಟರು ಕೂಡ KL ಆಸ್ಪತ್ರೆಯಲ್ಲಿ ಅವ್ರು ಬದುಕಿಲ್ಲ। ಸೊ ಅದಾಗಿದೆ, ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಇನ್ ಟೈಮ್ ಅಲ್ಲಿ ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಇರೋಲ್ಲ, ಆಂಬುಲೆನ್ಸ್ ಹೋಗೋಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ, ಅವ್ರಿಗೆ ರಸ್ತೆ ಇಲ್ಲ ಸಮಸ್ಯೆ ಇದೆ। ಅದನ್ನೇ ಪರಿಹಾರ ಮಾಡ್ಲಿಕ್ಕೆ ಒಂದು 3-4 ಇಲಾಖೆಗೆ ಸಂಬಂಧಪಟ್ಟಿದೆ ಸಮಸ್ಯೆ ಆಗಿದೆ, ಸಮಸ್ಯೆ ಇದೆ। ಅವರೆಲ್ಲ ಒಪ್ಪಿದ್ರೆ ಕೊಡ್ಲಿಕ್ಕಿದೆ, 80% ಜನ ಒಪ್ಪಿದ್ರೆ ಕೊಡ್ಲಿಕ್ಕೆ ಅವಕಾಶ ಇದೆ। ಮೊನ್ನೆ ಮಾಡಿರಲ್ಲ, ಮೊನ್ನೆ ಖಾನಾಪುರ ಶಾಸಕರು ಈಶ್ವರ ಖಂಡ್ರೆ, ನಾಗರಾಜ್ ಯಾದವ್ ಅವರು ಒಂದು ಸಭೆ ಮಾಡಿ ಕಂಟ್ರೋಲ್ ಆಗಿದೆ। ಈಗ ಅಂತದ ಅಪಾಯಕರ ಮಟ್ಟದಲ್ಲಿ ಏನಿಲ್ಲ, ಕಂಟ್ರೋಲ್ ನಲ್ಲಿ ಇದೆ। ಮಳೆ ಜಾಸ್ತಿ ಆಗ್ತಿದೆ, ನೀರು ಎಲ್ಲ ಪ್ರಮಾಣ ಇದ್ರೆ ನೋಡ್ತಾ ಇದ್ವಿ, ಇನ್ನೂ ಸಮಸ್ಯೆ ಆಗಿಲ್ಲ। ನಿನ್ನೆ ಕೂಡ ಹೋಗಿದ್ದು ಸಮಸ್ಯೆ ಸರ್। ಈಗ ಸದನ ಸುಮ್ಮನೆ ಕಾಲಹರಣ ಆಯ್ತು, ಗಲಾಟೆ ಆಯ್ತು, ಪ್ರತಿಭಟನೆ ಜಾಸ್ತಿ ಆಯ್ತು, ಇಲ್ಲ ಪ್ರತಿಭಟನೆ ಮಧ್ಯೆ ಕೂಡ ಎಲ್ಲ ಬಿಲ್ ಪಾಸ್ ಆಗಿದಾವೆ। ಹಂಗೆ ಅದು ವರ್ಷ ಹಂಗೆ ಸಮಸ್ಯೆ ಇದ್ದೇ ಇರ್ತದೆ। ಚರ್ಚೆ ಮಾಡೇ ಮಾಡ್ತಾರ, ಉತ್ತರ ಹೇಳೋಂಗ್ ಹೇಳ್ತಾರೆ। ಬಿಲ್ಗಳ ಪಾಸ್ ಆಗಿದೆ, ಅವ್ರ ಪಾರ್ಟ್ ಅವ್ರು ಮಾಡಿದ್ರೆ ನಮ್ಮ ಪಾತ್ರ ನಾವು ಮಾಡಿದ್ವಿ। ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೀವಿ, ಅವ್ರಿಗೆ ಸ್ವತಂತ್ರ ಇದಾರ, ಹೋಗ್ಬೋದು, ಹೋರಾಟ ಮಾಡ್ಲಿ, ಯಾರು ಬೇಡಂದ್ರು। ಆದ್ರೆ ಅಂತಿಮವಾಗಿ ಕಾನೂನನ್ನೇ ಮುಖ್ಯ। ಮತ್ತೊಂದು ಸರ್, ಸದನದಲ್ಲೂ ಯಶವಂತರಾವ್ ಪಾಟೀಲ್ ಅವರು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದೆ। ನಿಜ, ಅದ್ರಲ್ಲಿ ಪ್ರಶ್ನೆ, ಮಳೆ ಜಾಸ್ತಿ ಆಗಿದೆ, ಜಾಸ್ತಿ ಹಾನಿ ಆಗಿದೆ। ಆದ್ರೆ ಮಳೆ ನಿಲ್ಲುವವರೆಗೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ, ನೀರ್ ಕಮ್ಮಿಯಾಗಿ ಅದಕ್ಕೆ ಪರಿಹಾರವನ್ನ ಮಾಡ್ತೀವಿ, ತಕ್ಷಣ ಮಾಡ್ತೀವಿ। ಈ ಮನೆ ಬಿದ್ದ ಪರಿಹಾರದ ಕುರಿತು ರೀತಿ ಗೊಂದಲ ಇದೆ ಸರ್। ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 5 ಲಕ್ಷ ಸಿಗ್ತಾ ಇತ್ತು, ಆದ್ರೆ ಈಗ NDRF ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಎಂಬ ಮಾತುಗಳು ಮಾಡ್ತೀವಿ। ಅವರು ಮಾಡ್ತಾರೆ, ನಾವು ಮಿಕ್ಸ್ ಮಾಡಿ ಕೊಡುವಂತ ಒಂದು ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ। ಕನಿಷ್ಠ ಅವ್ರಿಗೆ 3 ಲಕ್ಷ ಅವ್ರಿಗೆ ಸಿಗ್ಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ದು ಕೂಡಿಸಿ ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ।
ಸರ್ ನೀವು ಸದನದಲ್ಲಿ ಒಂದು ಮಾತು ಹೇಳಿದ್ರಿ ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಬಿಜೆಪಿ ಯಾವುದೋ ರಾಜಕೀಯ ಮಾಡಿಲ್ಲ. ಯಾವ್ದು ಮಾಡೋ ನಮ್ ಇಲಾಖೆಲಿ ಅಂತ ಇದೇ ಇಲ್ಲ, ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಆದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ಒಂದು ಗುಂಪಾಗಿದೆ ಅನ್ನೋ ಮಾತುಗಳು ಆರೋಪಗಳು ಕೇಳಿ ಬರ್ತದೆ. ಕೆಂಪಯ್ಯ ಅವರು ಆರೋಪ ಮಾಡಿದ್ರು ಈ ಲೋಕೋಪಯೋಗಿ ಇಲಾಖೆ ಸಚಿವರು ಚೆನ್ನಾಗಿದ್ದಾರೆ, ಆದ್ರೆ ಅಧಿಕಾರಿಗಳಿಗೆ ಮಾತ್ರ ಎರಡು ಗುಂಪಿದೆ ಅಲ್ಲಿ ಅನ್ನೋ. ವಿದ್ಯಾರ್ಥಿ ಗುಂಪು ಎಲ್ಲ ಕಡೆ ವಿದ್ಯಾರ್ಥಿ ಅವ್ರ ಮಗ ಅವ್ರ ಆರೋಪ ಮಾಡ್ತಾರೆ, ಇವ್ರು ಆರೋಪ ಮಾಡ್ತಾರೆ, ನಡೀತಾರೆ. ಅಂತಿಮವಾಗಿ ನಮ್ ಗಮನಕ್ಕೆ ಬರೋ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಭೀಮಗಡ ಅಭಯಾರಣ್ಯ ಅಂತ ಹೇಳಿ ಘೋಷಣೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ ನೀಡಿದೆ. ಎಲ್ಲಾ ವಿಲೇಜ್ಗಳನ್ನು ಶಿಫ್ಟ್ ಮಾಡಬೇಕು. 11 ವರ್ಷ ಐತೆ ಸರ್ ಅದೆಲ್ಲ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ಬೇಕಾಗಿದೆ. ಇನ್ನೂ ಒಂದು ತೀರ್ಮಾನ ಆಗಿಲ್ಲ. ನೀವು ಹೇಳಿದಂಗೆ ಅವಾಗ ಆದೇಶ ಆಗಿದೆ, ಅವ್ರನ್ನೆಲ್ಲ ವ್ಯಾಪ್ತಿಯಿಂದ ಹೊರಗ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳ್ತದೆ. ಇನ್ನು ಅದ್ರ ಬಗ್ಗೆ ಫಾರೆಸ್ಟ್ ಅವ್ರ ಅಂತಿಮವಾಗಿ ಅವರು ತೀರ್ಮಾನ ಮಾಡೋದು. ಈ ಮೃತಪಟ್ಟ ಹರ್ಷದ ಬಡ ಕುಟುಂಬದವರು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಏನಾದ್ರು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಚರ್ಚೆ ಮಾಡ್ತೀವಿ.